ಹಾಯ್ ಎವ್ರಿವನ್, ವೆಲ್ಕಮ್ ಟು ನ್ಯೂ ಟೆಕ್ನೋ ಎಡ್ಯುಕೇಶನ್ ಪೇಜ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮತ್ತೆ ನಮ್ಮ ವಿದ್ಯಾರ್ಥಿಗಳು 2025-26 ಬ್ಯಾಚ್ನ ವಿದ್ಯಾರ್ಥಿಗಳಾದಂತಹ ನಮ್ಮೆಲ್ಲ ಮಕ್ಕಳನ್ನು ಒಂದು ಸ್ವಲ್ಪ ನೋಡಿಸಿ ಮೇಡಮ್ ಫ್ರಮ್ ಮನೀಶ್. ಎಸ್, ಸೊ ಇವತ್ತು ಒಂದು ವರ್ಕ್ಶಾಪ್ನ ಶುರು ಮಾಡ್ಕೊಡ್ತಾ ಇದೀವಿ. ವರ್ಕ್ಶಾಪ್ ಮಾಡ್ತಿದ್ದೀವಿ ಆಸ್ ನಮ್ಮ ಮನೀಶ್, ಹಾಗೆ ಕುಶಾಲ್, ಆದಿಶಂಕರ್ ಮತ್ತೆ ರಾಹುಲ್. ಸೊ ರಾಹುಲ್ ಅವರಿಗೆ ಈಗ ಏನ್ ಮಾಡ್ತಾ ಇದ್ದೀವಿ, ನಮ್ಮ ವರ್ಕ್ಶಾಪ್ ಅಲ್ಲಿ ನಾವು ವಿ ಹ್ಯಾವ್ ಲೈಕ್ ಪಾಸ್ಟ್ ಒಂದು ಕಪಲ್ ಆಫ್ ಮಂತ್ಸ್ ಇಂದ ನಮ್ಮ ಹಾರ್ಡ್ವೇರ್ ನೆಟ್ವರ್ಕಿಂಗ್ ಮತ್ತೆ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಎಲ್ಲ ಕೋರ್ಸ್ ಕ್ಲಾಸಸ್ ಕೂಡ ಮುಗಿಸಿದೀವಿ. ಸೊ ಈಗ ಏನ್ ಮಾಡ್ತಾ ಇದೀವಿ, ವಿ ಕೇಮ್ ಟು ಇನ್ ದಟ್ ಸ್ಟೇಜ್. ಸೊ ನಮ್ಮ ಎಲ್ಲ ಮಕ್ಕಳೇ ಅವರು ಲೈಕ್ ಒಂದು OS ಅನ್ನು ಹೇಗೆ ಇನ್ಸ್ಟಾಲ್ ಮಾಡ್ತಕ್ಕಂಥದ್ದು, ಬಯೋಸ್ ಕಾನ್ಫಿಗರೇಷನ್ ಮಾಡ್ತಕ್ಕಂಥದ್ದು ಆಲ್ಮೋಸ್ಟ್ ಆ ಸ್ಟೇಜ್ಗೆ ಬಂದ್ಬಿಟ್ಟಿದ್ದಾರೆ. ಸೊ ಹೀಗಾಗಿ ಕೆಲವೊಂದು ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವೊಂದು ಡೌಟ್ಸ್ ಇದೆ, ಕೆಲವೊಂದು ವರ್ಕ್ಶಾಪ್ ನ ಅಗತ್ಯ ಇದೆ. ಹಾಗಾಗಿ ನಮ್ಮ ಲಾವಣ್ಯ ಹಾಗೂ ನಮ್ಮ ಅದರ್ ಸ್ಟೂಡೆಂಟ್ಸ್ ಇವನ್, ಸೊ ದೇ ಆರ್ ಹೆಲ್ಪಿಂಗ್ ದಮ್ ಟು ಹೌ ಟು ಇನ್ಸ್ಟಾಲ್. ಈಗ ಇದರಲ್ಲಿ ನಾವು ನೋಡೋ ಪ್ರಕಾರ ಆಸ್ ಯು ಕ್ಯಾನ್ ಸಿ ಈ ಸಿಸ್ಟಮ್ ಅಲ್ಲಿ ವಿಂಡೋಸ್ 7 ಇದೆ ಅಲ್ವಾ, ವಿಂಡೋಸ್ 7 ಇದೆ. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ನಾವು, ಏನ್ ಮಾಡಕ್ ಹೋಗ್ತಿದೀವಿ ಲಾವಣ್ಯ ನಾವೀಗ? OS ನ ಲೋಡ್ ಮಾಡಕ್ಕೆ. OS ನ ನಾವು ವಿಂಡೋಸ್ 7 ಇಂದ 10 ಗೆ ಅಪ್ಗ್ರೇಡ್ ಮಾಡೋದು ಹೇಗೆ, ಅದಕ್ಕೆ ಬರ್ತಕ್ಕಂತ ಚಾಲೆಂಜಸ್ ಏನು, ಅದಕ್ಕೆ ಇರ್ತಕ್ಕಂಥ ಕಾನ್ಫಿಗರೇಷನ್ಸ್, ಒಂದು PC ಯಲ್ಲಿ ಏನು ಕಾನ್ಫಿಗರೇಷನ್ಸ್ ಇರಬೇಕು, ಅದು ಬೂಟಬಲ್ ಹೇಗೆ ಮಾಡಬೇಕು, ಆ ಬೂಟಬಲ್ ಪ್ರೋಸೆಸ್ ಹೇಗೆ, ಸೊ ಈ ಪೆನ್ ಡ್ರೈವ್ ಅಲ್ಲಿ ಬೂಟಬಲ್ ಹೇಗೆ ಮಾಡ್ತೀರಾ, ಅದೆಲ್ಲ ಕೂಡ ನಮ್ಮ ವಿದ್ಯಾರ್ಥಿ ಸೊ ಲಾವಣ್ಯ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಅದೇ ತರ ಬೇರೆ ವಿದ್ಯಾರ್ಥಿಗಳು ಅದನ್ನ ಗಮನಿಸ್ತಾರೆ. ಈ ವರ್ಕ್ಶಾಪ್ ಅಲ್ಲಿ ಅದು ಅವರು ಕಲ್ತ್ಕೋಬಹುದು, ಪ್ಲಸ್ ಇವರು ಕೂಡ ಹೆಲ್ಪ್ ಆಗುತ್ತೆ. ಓಕೆ, ಲೆಟ್ ಸ್ಟಾರ್ಟ್. ಶುರು ಮಾಡಿದ. ಸೊ ಇದರಲ್ಲಿ ನಾನು ಇಲ್ಲಿ ಟ್ಯೂಟರ್ ಅಲ್ಲ, ಆಕ್ಚುಲಿ ಶಿ ಇಸ್ ದ ಟ್ಯೂಟರ್ ನಾವು. ಓಕೆ, ಸೊ ಆಲ್ ದ ಬೆಸ್ಟ್ ಲಾವಣ್ಯ, ಒಳ್ಳೇದಾಗ್ಲಿ. ತಗೊಳ್ಳಿ, ನಿಮ್ಮ ಬೂಟಬಲ್ ಪೆನ್ ಡ್ರೈವ್ ನಿಮ್ ಕೈ ಕೊಡ್ತೀವಿ, ನೀವು ಕ್ಲಾಸ್ ಶುರು ಮಾಡಿ. ಸೊ ಈ ಪ್ರೋಸೆಸ್ ಅಲ್ಲಿ ನಿಮ್ಗೆ ಏನ್ ಅರ್ಥ ಮಾಡಿಸೋದಕ್ಕೆ ಹೋಗ್ತಾ ಇದೀವಿ ಅಂತಂದ್ರೆ, ಡಿಯರ್ ಫ್ರೆಂಡ್ಸ್, ನಮ್ಮ ವಿದ್ಯಾರ್ಥಿಗಳನ್ನ ನಾವು ಯಾವ ಮಟ್ಟದಕ್ಕೆ ತಯಾರಿ ಮಾಡ್ಲಿಕ್ಕೆ ಬಯಸ್ತಾ ಇದೀವಿ ಅಂತಂದ್ರೆ, ದೇ ಮಸ್ಟ್ ಬಿ ಅ ಟ್ಯೂಟರ್. ನಾವು ಅವರನ್ನ ಟ್ರೈನರ್ ಆಗಿ ಅವರೇ ಟ್ರೈನರ್ ಆಗ್ಬೇಕು, ಆ ಹಂತದ ಟ್ರೈನಿಂಗ್ ಲೆವೆಲ್ ಅನ್ನ ನಾವು ಈಗ ಬಯಸ್ತಾ ಇದೀವಿ. ಅದು ಕೂಡ ಅವ್ರಿಗೆ ಕೇಪಬಲ್ ಇದೆ. ಓಕೆ, ನೋಡೋಣ ಇನ್ನು ಫರ್ದರ್ ಡೇಸ್ಗಳಲ್ಲಿ ನಮ್ಮ ಲಾವಣ್ಯ ಮತ್ತು ಇನ್ನೂ ಇತರ ಸ್ಟೂಡೆಂಟ್ಗಳು ಅನೇಕ ವರ್ಕ್ಶಾಪ್ಗಳನ್ನ ಮಾಡ್ತಾರೆ. ಆ ವರ್ಕ್ಶಾಪ್ಗಳಲ್ಲಿ ಯಾವ್ಯಾವ ತರ ಅವರೇನ ಸ್ಕಿಲ್ಸ್ ಗಳನ್ನ ಕಲ್ತ್ಕೊಂಡಿದ್ದಾರೆ, ಅವ್ರು ಯಾವ ಹಂತದಲ್ಲಿ ಇದ್ರು, ಈಗ ಯಾವ ಹಂತಕ್ಕೆ ಬಂದಿದ್ದಾರೆ ಅನ್ನೋದು ಪ್ರತಿಯೊಂದು ಅಪ್ಡೇಟ್ ಸಿಗುತ್ತೆ. ಆಲ್ ದಿ ಬೆಸ್ಟ್ ಲಾವಣ್ಯ. ಎಸ್, ಸೊ ನಿಮ್ಮ ವಿದ್ಯಾರ್ಥಿಗಳನ್ನ, ನಿಮ್ಮ ತಂಡವನ್ನ ನೀವು ಒಳ್ಳೆ ರೀತಿಯಲ್ಲಿ ಗೈಡ್ ಮಾಡಿ. ಲೆಟ್ ಸ್ಟಾರ್ಟ್, ಶುರು ಮಾಡಿ. Hi everyone, this is Lavanya. Totally. Okay, it's okay. Now, okay. ಸೊ ನಮ್ಮ ರಾಜ್ ಸರ್ ಹೇಳಿದಾಗೆ ಇವತ್ತು ಒಂದು OS ಇನ್ಸ್ಟಾಲೇಷನ್ ಕ್ಲಾಸ್ ಅನ್ನ ಈ ಒಂದು ನಮ್ಮ ಟೀಮ್ಗೆ ಹೇಳ್ಕೊಡ್ತಿದೀವಿ. ಇದು ನಿಮ್ಗೂ ಯೂಸ್ ಆಗ್ಬೋದು. ಹೇಗೆ ಅಂತ ಈಗ ನಾವು ಸ್ಟೆಪ್ಸ್ ಬೈ ಸ್ಟೆಪ್ಸ್ ಇಂದ ತಿಳ್ಕೊಳ್ಳೋಣ. ಫಸ್ಟ್ ನಾವು ಬೂಟ್ ಆಗಿರುವಂತ ಪೆನ್ ಡ್ರೈವ್ ನ, ಇದರಲ್ಲಿ ವಿಂಡೋಸ್ 10 ಲೋಡ್ ಆಗಿದೆ ಆಲ್ರೆಡಿ. ಈ ಒಂದು ಪೆನ್ ಡ್ರೈವ್ ನ ನಾವು CPU ಗೆ ಕನೆಕ್ಟ್ ಮಾಡಬೇಕು. ನೀವು ಬೂಟಬಲ್ ಹೇಗೆ ಮಾಡಿದ್ರೆ ಅದು ಕೂಡ ಎಕ್ಸ್ಪ್ಲೈನ್ ಮಾಡಿ. ನಿಮ್ಮ ಫ್ರೆಂಡ್ಸ್ ನ ಸ್ವಲ್ಪ ಕವರ್ ಮಾಡಿ. ಈಗ ನಮ್ಮ ವಿದ್ಯಾರ್ಥಿಗಳಿಗೆ ಏನಂತಂದ್ರೆ, ಮನೀಶ್ ಮತ್ತೆ ನಿಶಾಂತ್ ಇವರೆಲ್ಲ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ. ಸೊ ನೋಡೋಣ, ಹಾಗಾದ್ರೆ ಈಗ ಪ್ರೆಸೆಂಟ್ ಬಿಗಿನಿಂಗ್ ಇಂದ ಎಕ್ಸ್ಪ್ಲೈನ್ ಮಾಡಿ. ಇದರಲ್ಲಿ ಯಾವ ತರದ ಒಂದು OS ಇದೆ. ಈಗ OS ನ ಬೂಟಬಲ್ ಮಾಡ್ಕೊಂಡಿದ್ದೀರಲ್ವಾ? ಬೂಟಬಲ್ ಹೇಗೆ ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ, ಎಕ್ಸ್ಪ್ಲನೇಷನ್ ಕೊಡಿ. ಬೂಟಬಲ್ ಅನ್ನೋದು ನಾವು ಆನ್ಲೈನ್ ಇಂದಾನು ಮಾಡಬಹುದು, ಮತ್ತೆ ರೂಫೂಸ್ ಅನ್ನುವಂತ ಒಂದು ಅಪ್ಲಿಕೇಶನ್ ಇದೆ, ಅದರಿಂದನೂ ನಾವು ಬೂಟಬಲ್ ಪೆನ್ ಡ್ರೈವ್ ನ ಕ್ರಿಯೇಟ್ ಮಾಡಬಹುದು. ಫಸ್ಟ್ ಈಗ ಆನ್ಲೈನ್ ಅಲ್ಲಿ ಮಾಡೋದಾದ್ರೆ ನೆಕ್ಸ್ಟ್ ಬೂಟಬಲ್ ಬೇಕಾದ್ರೆ ನೀವು ಒಂದು ಪೂರ್ತಿ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡಿ. ಆಲ್ರೆಡಿ ಮಾಡ್ಕೊಂಡಿದ್ದೀರಲ್ವಾ? ಓಕೆ, ಸೊ ಬೂಟಬಲ್ ಮಾಡ್ಕೊಂಡಿದ್ದೀರಾ. ಈಗ ನೆಕ್ಸ್ಟ್ ವಾಟ್ ಇಸ್ ದ ಪ್ರೋಸೆಸ್, ಹೇಗೆ ನೀವು ವಿಂಡೋಸ್ 7 ಅನ್ನು ಹೇಗೆ ಐಡೆಂಟಿಫೈ ಮಾಡ್ತೀರಾ, ಪ್ಲಸ್ ಅದರಲ್ಲಿ ಇರ್ತಕ್ಕಂಥ RAM ಸ್ಪೆಸಿಫಿಕೇಶನ್ ಏನು ಅಂತ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿ. ಅದನ್ನ ಆ ನಂತರ ನೀವು ಅದನ್ನ ಕನೆಕ್ಟ್ ಮಾಡ್ತೀರಾ. ಫಸ್ಟ್ ಈ ಒಂದು ಕಂಪ್ಯೂಟರ್ ಅಲ್ಲಿ ನಾವು ವಿಂಡೋಸ್ 7 ಇದು ವಿಂಡೋಸ್ 7 ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ನಾವು ಸಿಸ್ಟಮ್ ನ ಕಾನ್ಫಿಗರೇಷನ್ ಚೆಕ್ ಮಾಡಬೇಕು. ಅದರಲ್ಲಿ ನಾವು ಫಸ್ಟ್ ಇಲ್ಲಿ ವಿಂಡೋಸ್
ಒಂದು ಲೋಗೋ ಕಾಣಿಸ್ತಿದೆ ಅಲ್ವಾ, ಇದು ಸ್ಟಾರ್ಟ್ ಬಟನ್ ಅಂತ ಕರಿತೀವಿ. ಇದನ್ನ ಕ್ಲಿಕ್ ಮಾಡಿ ನಾವು ಸಿಸ್ಟಮ್ ಇನ್ಫಾರ್ಮೇಶನ್ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಸಿಸ್ಟಮ್ ಕಾನ್ಫಿಗರೇಷನ್ ಬರುತ್ತೆ. ಸಿಸ್ಟಮ್ ಇನ್ಫಾರ್ಮೇಶನ್, ಇಲ್ಲಿ ಸಿಸ್ಟಮ್ ಇನ್ಫಾರ್ಮೇಶನ್, ಇಲ್ಲಿ ನೋಡ್ಬೋದು ನಾವು OS ನೇಮ್ ಮೈಕ್ರೋಸಾಫ್ಟ್ ವಿಂಡೋಸ್ 7 ಅಲ್ಟಿಮೇಟ್ ಅಂತ ಇದೆ. ಈ ತರ ನಾವು ವಿಂಡೋಸ್ ನ ಇದು ಯಾವುದು ವಿಂಡೋಸ್ ಅಂತ ತಿಳ್ಕೊಬಹುದು. ಇದರಲ್ಲಿ ಪ್ರೊಸೆಸರ್, ರ್ಯಾಮ್ ಎಲ್ಲ ನಮ್ಗೆ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ಫುಲ್ ಇನ್ಫಾರ್ಮೇಶನ್, ಯಾವುದು ಪ್ರೊಸೆಸರ್, ಯಾವುದು ರ್ಯಾಮ್ ಅಂತ ಫುಲ್ ಎಲ್ಲ ಇನ್ಫಾರ್ಮೇಶನ್. ಇಲ್ಲಿ ನೋಡ್ಬೋದು ನಾವೀಗ ರ್ಯಾಮ್ ಬಂದು ನಮ್ಗೆ 2GB ಇದೆ. ರ್ಯಾಮ್ ಬಂದು ನಮ್ಗೆ 2GB ಇದೆ. ನಮ್ಗೆ ವಿಂಡೋ ಯಾವ್ದಾದ್ರು ಒಂದು OS ಲೋಡ್ ಮಾಡ್ಬೇಕಂದ್ರೆ ನಮ್ಗೆ ಪ್ರೊಸೆಸರ್, ಈ ಒಳಗಡೆ ಇರೋ ಹಾರ್ಡ್ವೇರ್ ಪಾರ್ಟ್ಸ್ ಎಲ್ಲ ನಮ್ಗೆ ಸಪೋರ್ಟ್ ಮಾಡ್ಬೇಕು. ಇದು 2GB ಇದೆ. 10 ಸ್ವಲ್ಪ ಡೌಟ್ ಅಲ್ಲಿನೇ 10 ಆಗಲ್ಲ ಇದು OS ಲೋಡ್ ಮಾಡಕ್ಕೆ. ಬಟ್ ನಾವು ಪ್ರೋಸೆಸ್ ನ ನೋಡ್ಕೊಂಡು ಹೋಗೋಣ. ಫಸ್ಟ್ ನಾವು ಇಲ್ಲಿ ಬೂಟ್ ಆಗಿರೋ ಪೆನ್ ಡ್ರೈವ್ ಇದೆ. ಇದನ್ನ ಆನ್ಲೈನ್ ಇಂದ ಹೇಗೆ ಡೌನ್ಲೋಡ್ ಮಾಡಿದ್ವಿ ಅಂದ್ರೆ, ನಾವು ಒಂದು ಅಪ್ಲಿಕೇಶನ್, ಬ್ರೌಸರ್ ಅಪ್ಲಿಕೇಶನ್ ಅಲ್ಲಿ ನಾವು ವಿಂಡೋಸ್ 10 ISO ಅಂತ ಟೈಪ್ ಮಾಡಿ ಅದರಲ್ಲಿ ಒಂದು ಅದು ಫಸ್ಟ್ ಲಿಂಕ್ ನಾವು ಓಪನ್ ಮಾಡಿದ್ರೆ ಅಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ. ಮೈಕ್ರೋಸಾಫ್ಟ್ ವೆಬ್ಸೈಟ್, ನಮ್ಗೆ ಅದು ಒಂದು ಡೌನ್ಲೋಡ್ ಆಪ್ಷನ್ ಬರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡಿ ಮುಂದಿನ ಪ್ರೋಸೆಸ್ ಎಲ್ಲ ನಾವು ಕಂಪ್ಲೀಟ್ ಮಾಡ್ಕೊಂಡು ಹೋದ್ರೆ ಇಲ್ಲಿ ಬೂಟಬಲ್ ಪೆನ್ ಡ್ರೈವ್ ನಮ್ಗೆ ರೆಡಿ ಆಗುತ್ತೆ. ಇಲ್ಲಿ ಆಲ್ರೆಡಿ ವಿಂಡೋಸ್ 10 ನಾವು ಬೂಟ್ ಮಾಡಿದೀವಿ ಈ ಪೆನ್ ಡ್ರೈವ್ ಅಲ್ಲಿ. ಈ ಪೆನ್ ಡ್ರೈವ್ ಅಲ್ಲಿರೋ OS ನ ನಾವು ಈಗ ಈ CPU ಗೆ ಹಾಕ್ತಾ ಇದೀವಿ. ಅದು ಪ್ರೋಸೆಸ್ ಹೇಗೆ ಅಂದ್ರೆ, ಫಸ್ಟ್ ನಾವು